ಅಮೆರಿಕ ಇರಾನ್ನ ಒಂದು ಹಡಗನ್ನ ಕೂಡ ಕ್ಯಾಪ್ಚರ್ ಮಾಡಿಟ್ಕೊಂಡಿದೆ. ಹಾಗಾಗಿ ಅದು ಇರಾನ್ ಇನ್ಯಾವ ರೀತಿಯಲ್ಲಿ ಅದಕ್ಕೆ ತಿರುಗೇಟನ್ನು ಕೊಡುತ್ತೋ ಗೊತ್ತಿಲ್ಲ. ಭಾರತೀಯ ಹಡಗುಗಳ ಮೇಲೆ ಇರಾನ್ ಗುಂಡಿನ ದಾಳಿಯನ್ನ ಮಾಡುತ್ತಲ್ಲ, ಭಾರತೀಯ ನೌಕಾಸೇನೆಯಿಂದ ಮಾರ್ಗಸೂಚಿಯನ್ನ ಜಾರಿ ಮಾಡಲಾಗಿದೆ. ಇರಾನ್ನ ಲಾರ್ಕ್ ದ್ವೀಪದಿಂದ ದೂರವಿರಲು ಸೂಚನೆಯನ್ನ ನೀಡಲಾಗಿದೆ. ಇರಾನ್ನ ಲಾರ್ಕ್ ದ್ವೀಪದಿಂದ ನೌಕಾಪಡೆಯ ಮಾರ್ಗದರ್ಶನದಲ್ಲಿ ಮಾತ್ರ ತೆರಳಲು ಸೂಚನೆಯನ್ನ ನೀಡಲಾಗಿದೆ. ಹಾರ್ಮುಜ್ನ ಅತ್ಯಂತ ಕಿರಿದಾದ ಸ್ಥಳದಲ್ಲಿರುವಂತಹ ಲಾರ್ಕ್ ದ್ವೀಪ. ಪರ್ಷಿಯನ್ ಕೊಲ್ಲಿಯಲ್ಲಿ 14 ಭಾರತೀಯ ಹಡಗುಗಳು ಈಗ ಇರೋದು. ಹಾರ್ಮುಜ್ ಜಲಸಂಧಿ ದಾಟಲು ಈಗ ಶಿಪ್ಗಳು ಕಾಯ್ತಾ ಇವೆ. ಪರ್ಷಿಯನ್ ಕೊಲ್ಲಿ ಬಳಿ ಭಾರತೀಯ ನೌಕಾಪಡೆ ಗಸ್ತು ತಿರುಗ್ತಾ ಇವೆ. ಭಾರತೀಯ ನೌಕಾಪಡೆಯ 7 ಹಡಗುಗಳನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಹಾಗಾಗಿ ಮಾರ್ಗಸೂಚಿಯ ಮೇರೆಗೇನೆ ನೀವು ಬರಬೇಕು, ನಿಮ್ಮಷ್ಟಕ್ಕೆ ನೀವು ಬರಬೇಡಿ ಅನ್ನುವಂಥ ಸೂಚನೆಯನ್ನ ಈಗ ಕೊಟ್ಟಿದ್ದಾರೆ. ಸ್ಪೆಷಲಿ ಇರಾನ್ನ ಲಾರ್ಕ್ ದ್ವೀಪದಿಂದ ದೂರ ಇರೋಕೆ ಹೇಳಿದ್ದಾರೆ. ಭಾರತೀಯ ನೌಕಾಸೇನೆ ಯಾವ ಮಾರ್ಗಸೂಚಿಯನ್ನು ಜಾರಿ ಮಾಡಿದೆಯೋ ಅದರ ಪ್ರಕಾರವೇ ನೀವು ಬರಬೇಕು ಅನ್ನುವಂಥದ್ದನ್ನು ಕೂಡ ಈಗ ಹೇಳಲಾಗಿದೆ. ಸೊ ಈ ಸೂಚನೆಯ ಆಧಾರದ ಮೇಲೆ ಈಗ ಶಿಪ್ಗಳು ಬರುತ್ತವೆ.